1947 ಸಂವಿಧಾನ ಸಭೆಯ ಅಧಿವೇಶನದಲ್ಲಿ ಹಿಂದೂ ರಾಷ್ಟ್ರೀಯತಾವಾದಿ ನಾಯಕರಾದ ಪಂಡಿತ್ ಠಾಕೂರ್ ದಾಸ್, ಗೋವಿಂದ್ ದಾಸ್ ಮತ್ತು ರಘುವೀರ್ ಸಂವಿಧಾನದಲ್ಲಿ ಗೋಹತ್ಯೆಯನ್ನು ಸಂಪೂರ್ಣವಾಗಿ ನಿಷೇಧಿಸಬೇಕೆಂದು ಮನವಿ ಮಾಡುತ್ತಿದ್ದರು. ಗೋವು ನಮ್ಮ ತಾಯಿ, ಗೋಹತ್ಯೆಯ ನಿಷೇಧವನ್ನು ಸಂವಿಧಾನದಲ್ಲಿ ಬರೆಯಬೇಕು ಎಂದು ವಾದಿಸಿದರು. ಆದರೆ ಪಂಡಿತ್ ಜವಾಹರಲಾಲ್ ನೆಹರು ಭಾರತ ಜಾತ್ಯತೀತ ದೇಶವಾಗಿರುತ್ತದೆ, ನಾವು ಧರ್ಮದ ಆಧಾರದ ಮೇಲೆ ಕಾನೂನುಗಳನ್ನು ಮಾಡಲು ಸಾಧ್ಯವಿಲ್ಲ ಎಂದು ಹೇಳಿದರು ಮತ್ತು ಆದ್ದರಿಂದ ಗೋಹತ್ಯೆಯ ನಿಷೇಧವನ್ನು ಮುಂದೂಡಲಾಯಿತು. 1955ರಲ್ಲಿ ಮತ್ತೊಂದು ಪ್ರಯತ್ನ ಮಾಡಲಾಯಿತು ಮತ್ತು ಗೋಹತ್ಯೆಯನ್ನು ನಿಷೇಧಿಸುವ ಮಸೂದೆಯನ್ನು ಪರಿಚಯಿಸಲಾಯಿತು. ಆದರೆ ಈ ಬಾರಿ ನೆಹರು ಸ್ಪಷ್ಟವಾಗಿ ಹೇಳಿದರು, ಗೋಹತ್ಯೆಯ ನಿಷೇಧವನ್ನು ವಿಧಿಸಿದರೆ ನಾನು ಪ್ರಧಾನಿ ಹುದ್ದೆಗೆ ರಾಜೀನಾಮೆ ನೀಡುತ್ತೇನೆ. ಲೋಕಸಭೆಯಲ್ಲಿ ಮಸೂದೆಯ ವಿರುದ್ಧ 96 ಮತಗಳು ಬಂದವು ಮತ್ತು ಕೇವಲ 12 ಮತಗಳು ಬೆಂಬಲಿಸಿದವು. 1964ರಲ್ಲಿ ನೆಹರು ಮರಣದ ನಂತರ ಸಾಧುಗಳು ಮತ್ತು ಹಿಂದೂ ಸಂಘಟನೆಗಳು ಮತ್ತೆ ಮೌನ ಮುರಿದವು. ಇಂದಿರಾ ಗಾಂಧಿಯವರ ಮೇಲೆ ಗೋಹತ್ಯೆಯನ್ನು ನಿಷೇಧಿಸುವಂತೆ ಒತ್ತಡ ಹೇರಲು ಪ್ರಾರಂಭಿಸಿತು. 1966ರಲ್ಲಿ ಇಂದಿರಾ ಗಾಂಧಿ ಸಾಧುಗಳಿಗೆ ಭರವಸೆ ನೀಡಿದರು. 1967ರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ದರೆ ಗೋಹತ್ಯೆ ನಿಷೇಧವನ್ನು ಜಾರಿಗೆ ತರಲಾಗುವುದು. ಅದೇ ವರ್ಷದ ಅಕ್ಟೋಬರ್ ಮಹಾರಾಷ್ಟ್ರದ ವಾಶಿಂನಲ್ಲಿ ಸಾಮೂಹಿಕ ಚಳುವಳಿ ನಡೆಯಿತು. ಆದರೆ ಇದು ಕಾಂಗ್ರೆಸ್ ನೇತೃತ್ವದ ಮಹಾರಾಷ್ಟ್ರ ಸರ್ಕಾರಕ್ಕೆ ಇಷ್ಟವಾಗಲಿಲ್ಲ. ಪೊಲೀಸರಿಗೆ ಕ್ರಮ ಕೈಗೊಳ್ಳಲು ಆದೇಶಿಸಲಾಯಿತು. ಲಾಠಿ ಚಾರ್ಜ್ ನಡೆಸಿ ಗುಂಡು ಹಾರಿಸಿದರು. ವಾಶಿಂನ ರಕ್ತಪಾತವು ಈಗ ಚಳವಳಿಯಲ್ಲಿ ಹೊಸ ಕಿಡಿಯನ್ನು ಹೊತ್ತಿಸಿತು. ಏಕೆಂದರೆ ಒಂದೆಡೆ ಇಂದಿರಾ ಗಾಂಧಿ ಗೋಹತ್ಯೆ ನಿಷೇಧದ ಭರವಸೆ ನೀಡುತ್ತಿದ್ದರೆ ಮತ್ತೊಂದೆಡೆ ಗೋರಕ್ಷಕರ ಮುಂದೆ ನಾನು ತಲೆಬಾಗುವುದಿಲ್ಲ ಎಂಬಂತಹ ಹೇಳಿಕೆಗಳನ್ನು ನೀಡುತ್ತಿದ್ದರು. ನಂತರ ಕರ್ಪತ್ರಿ ಮಹಾರಾಜರು ದೇಶದ ಎಲ್ಲ ಪಂಗಡಗಳನ್ನು ಒಗ್ಗೂಡಿಸಿದರು. ದಶನಾಮಿಗಳು, ರಾಮಾನುಜಾಚಾರ್ಯರು, ವಲ್ಲಭಾಚಾರ್ಯರು, ಮಧ್ವಾಚಾರ್ಯರು, ನಾಥಪಂಥಿ, ಲಿಂಗಾಯತ ಸಂಪ್ರದಾಯಗಳ ಸಂತರು ಮತ್ತು ಸಾಧುಗಳೆಲ್ಲರೂ ದೆಹಲಿಯಲ್ಲಿ ಒಟ್ಟುಗೂಡಿದರು. ಸುಮಾರು 1 ಲಕ್ಷ ಸಂತರು, ಸಾಧುಗಳು, ಗೋರಕ್ಷಕರು ಮತ್ತು ಹಿಂದೂ ಭಕ್ತರು ಸಂಸತ್ತಿನ ಕಡೆಗೆ ಮೆರವಣಿಗೆ ಮಾಡಲು ಪ್ರಾರಂಭಿಸಿದರು. ನವೆಂಬರ್ 7, 1966 ಗೋಪಾಷ್ಟಮಿಯ ದಿನದಂದು ಪ್ರಧಾನಮಂತ್ರಿ ಇಂದಿರಾ ಗಾಂಧಿಯವರು ಸಂಸತ್ತಿನ ಕಡೆಗೆ ಮೆರವಣಿಗೆ ನಡೆಸುತ್ತಿದ್ದ ಈ ಸಂತರ ಮೇಲೆ ಗುಂಡು ಹಾರಿಸಲು ಆದೇಶಿಸಿದರು. 100 ಸಂತರ ಮೃತದೇಹಗಳು ಸಂಸತ್ತಿನ ಮುಂದೆ ಬೀಳಲು ಪ್ರಾರಂಭಿಸಿದವು. ಪ್ರತ್ಯಕ್ಷದರ್ಶಿಗಳು ಮತ್ತು ಹಿಂದೂ ಸಂಘಟನೆಗಳ ಪ್ರಕಾರ ಆ ದಿನ 5,000ಕ್ಕೂ ಹೆಚ್ಚು ಸಂತರ ಮೇಲೆ ಗುಂಡು ಹಾರಿಸಲಾಯಿತು ಮತ್ತು 5,000ಕ್ಕೂ ಹೆಚ್ಚು ಮೃತದೇಹಗಳನ್ನು ರಾತ್ರಿಯಲ್ಲಿ ಮಿಲಿಟರಿ ಟ್ರಕ್ಗಳು ಮತ್ತು ಬಸ್ಗಳಲ್ಲಿ ರಹಸ್ಯವಾಗಿ ತುಂಬಿಸಿ ದೆಹಲಿಯ ಸುತ್ತಮುತ್ತಲಿನ ವಿವಿಧ ಸ್ಮಶಾನಗಳಲ್ಲಿ ಯಾವುದೇ ದಾಖಲೆಗಳಿಲ್ಲದೆ ದಹನ ಮಾಡಲಾಯಿತು. ಅಂತಿಮವಾಗಿ ಸರ್ಕಾರ ಮಾಧ್ಯಮಗಳ ಮೇಲೆ ಒತ್ತಡ ಹೇರಿ ಭಾರತ ಸರ್ಕಾರ ಬಿಡುಗಡೆ ಮಾಡುವ ಪತ್ರಿಕಾ ಪ್ರಕಟಣೆ ಮಾತ್ರ ಬಳಸಬೇಕು, ಯಾವುದೇ ವೈಯಕ್ತಿಕ ವರದಿ ನಿಷೇಧ, ನಮ್ಮ ಪದಗಳನ್ನು ಮಾತ್ರ ಪ್ರಕಟಿಸಬೇಕು, ಯಾವುದೇ ಪತ್ರಕರ್ತರ ಮಾಹಿತಿ ಪ್ರಕಟಿಸಬಾರದು. ಆ ಪತ್ರಿಕಾ ಪ್ರಕಟಣೆಯಲ್ಲಿ ಕೇವಲ 11 ಮಂದಿ ಮೃತರು ಎಂದು ಹೇಳಲಾಯಿತು. ಈ ಸಂಪೂರ್ಣ ಮುಚ್ಚಿಡುವ ಯತ್ನದಲ್ಲಿ ಇಂದಿರಾ ಗಾಂಧಿ ಯಶಸ್ವಿಯಾದರು ಮತ್ತೆ 1967ರ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಗೆದ್ದಿತು. ಆದರೆ ಕಥೆ ಅಲ್ಲಿಗೆ ಮುಗಿಯಲಿಲ್ಲ. ಹಿಂದೂಗಳು ಮತ್ತು ಗೋಭಕ್ತರನ್ನು ಆಕರ್ಷಿಸಲು 1971ರ ಚುನಾವಣೆಗಳಿಗೆ ಮೊದಲು ಕಾಂಗ್ರೆಸ್ ಹೊಸ ಚಿಹ್ನೆಯನ್ನು ಬಿಡುಗಡೆ ಮಾಡಿತು ಮತ್ತು 1971ರ ಲೋಕಸಭಾ ಚುನಾವಣೆಯನ್ನು ಗೆದ್ದಿತು. ಹತ್ಯಾಕಾಂಡವನ್ನು ಅಸಹಾಯಕತೆಯಿಂದ ವೀಕ್ಷಿಸುತ್ತಿದ್ದ ಸ್ವಾಮಿ ಕರ್ಪತ್ರಿ ಮಹಾರಾಜರು ಇಂದಿರಾ ಗಾಂಧಿಯವರನ್ನು ಶಪಿಸಿದರು. ನೀವು ಮುಗ್ಧ ಸಾಧುಗಳನ್ನು ಕೊಂದಿದ್ದೀರಿ ಎಂದು ನನಗೆ ಬೇಸರವಿಲ್ಲ, ಆದರೆ ನೀವು ಗೋಹತ್ಯೆ ಮಾಡುವವರಿಗೆ ಸ್ವಾತಂತ್ರ್ಯ ನೀಡುವ ಮೂಲಕ ಪಾಪ ಮಾಡಿದ್ದೀರಿ, ಇದು ಕ್ಷಮಿಸಲಾಗದು. ಗೋಪಾಷ್ಟಮಿಯ ದಿನದಂದು ನಿಮ್ಮ ಅಂತ್ಯವೂ ಬರುತ್ತದೆ. ಇಂದಿರಾ ಗಾಂಧಿಯವರ ಹತ್ಯೆಯಾದ ಅಕ್ಟೋಬರ್ 31, 1984ರಂದು ಗೋಪಾಷ್ಟಮಿಯಾಗಿತ್ತು. ಈ ರೀತಿಯ ವಿಷಯಗಳು ನಿಮಗೆ ಇಷ್ಟವಾದಲ್ಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.